100 ಎಕರೆ ಅದೇನೋ ಜಾಗ ಕೊಡ್ಸಿ ಅಂತ ಹೇಳವ್ರೆ, ನೋಡೋಣ ಆಮೇಲೆ ಮಾತಾಡ್ತೀವಿ. ಬದಲಾವಣೆ ವಿಚಾರ ನಿನ್ನೆಲ್ಲ ದೆಹಲಿಗೆ ಹೋಗಿದ್ದು ಸರ್ ಡಿ.ಕೆ. ಶಿವಕುಮಾರ್, ಇವತ್ತು ಸಿದ್ದರಾಮಯ್ಯನವರು ಹೋಗ್ತಾ ಇದ್ದಾರೆ. ನಾನೇನಾದರೂ ಹೈಕಮಾಂಡ್ ಆಗಿದ್ರೆ ನಿಮಗೆಲ್ಲ ಸ್ಪಷ್ಟವಾದ ಉತ್ತರ ಕೊಟ್ಬಿಡ್ತೀನಿ. ನಾನು ಹೈಕಮಾಂಡ್ ಅಲ್ವೇ, ಕೆಂಪೇಗೌಡ ಉತ್ಸವ ಮಾಡ್ತಾ ಇದ್ದೇವೆ. ಡಿ.ಕೆ. ಶಿವಕುಮಾರ್ ಅತ್ಯಾಪ್ತ ಅದರಲ್ಲಿ ಎರಡು ಮಾತೇ ಇಲ್ಲ ಅಂತ ಹೇಳ್ತಾ ಇದೀವಲ್ಲ. ಅತ್ಯಾಪ್ತರಾಗ್ಬಿಟ್ರೆ ನಾನು ಹೈಕಮಾಂಡ್ಗೆ ಹತ್ರ ಇದ್ದೀನ? ಹೈಕಮಾಂಡ್ಗೆ ಅತ್ಯಾಪ್ತರ ಆಗಿದ್ದಿದ್ರೆ ನಾನು ಹೇಳ್ತಿದ್ದೆ. ನಾನು ಡಿ.ಕೆ. ಶಿವಕುಮಾರ್ಗೆ ಅಷ್ಟೇ ಅತ್ಯಾಪ್ತ, ಹೈಕಮಾಂಡ್ಗೆ ಅತ್ಯಾಪ್ತ ಅಲ್ಲ. ಸರ್ ಮೊನ್ನೆ ಏನೇ ಸಮಸ್ಯೆ ನಮ್ಮಲ್ಲಿಲ್ಲ, ರಾಜ್ಯದಲ್ಲೇ ಇದೆ, ಅವರೇ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತ ನಾಯಕರುಗಳು ಹೇಳಿದ್ದಾರೆ. ಅದನ್ನು ಬಗೆಹರಿಸ್ಕೊಳ್ತಕ್ಕಂಥ ಕೆಲಸ ನಡೀತಾ ಇದೆ. ಸರ್ ಈಗ ಇವ್ರು ಡಿ.ಕೆ. ಶಿವಕುಮಾರ್ ಹೇಳಿದ್ರು, ನನ್ನ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗೂ ಕೂಡ ಪಕ್ಷ ಕಟ್ಟಿದ್ದೀನಿ, ವೈರಾಗ್ಯದ ಮಾತಾಡ್ತಿದ್ದಾರೆ ಸರ್. ಯಾಕಂದ್ರೆ ಇಷ್ಟು ವೈರಾಗ್ಯ ಅಲ್ಲ, ಕೆಲವರು ಹೊಸ್ದಾಗಿ ಬಂದಿರೋರಿಗೆ ಆದ್ರೆ ಅವರ ಕಷ್ಟ ಗೊತ್ತಿಲ್ಲ, ಅದನ್ನು ತಿಳಿಸ್ಕೊಡ್ತಾವ್ರು ಅಷ್ಟೇ. ಕೆಲವರು ನಾನು ಹೇಳಿಲ್ವಾ, ನಾನು ಹೈಕಮಾಂಡ್ಗೆ ಅತ್ಯಾಪ್ತ ಆಗಿದ್ದಿದ್ರೆ ಹೇಳ್ತಿದ್ದೆ. ನಾನು ಹೈಕಮಾಂಡ್ ಅತ್ಯಾಪ್ತನ ನಾನು ಆಗಲಿ ಅಂತ ಬಯಸೋನಷ್ಟೇ. ಅದನ್ನು ಈಗ ಸದ್ಯಕ್ಕೆ ಹೇಳೋದು ಬೇಡ. ಡೇಟ್ಗಳೆಲ್ಲ ಕೊಟ್ಟಿದ್ರು. ಏನಾದರೂ ನಮಗೆ ತೊಂದರೆ ಆಯ್ತಾ ಇದ್ರೆ ನಿಮ್ಮಿಂದಾನೆ, ಮಾಧ್ಯಮದವರಿಂದ. 100 ಎಕರೆ ಅದೇನೋ ಜಾಗ ಕೊಡ್ಸಿ ಅಂತ ಹೇಳವ್ರೆ, ನೋಡೋಣ ಆಮೇಲೆ ಮಾತಾಡ್ತೀವಿ. ಬದಲಾವಣೆ ವಿಚಾರ ನಿನ್ನೆಲ್ಲ ದೆಹಲಿಗೆ ಹೋಗಿದ್ದು ಸರ್ ಡಿ.ಕೆ. ಶಿವಕುಮಾರ್, ಇವತ್ತು ಸಿದ್ದರಾಮಯ್ಯನವರು ಹೋಗ್ತಾ ಇದ್ದಾರೆ. ನಾನೇನಾದರೂ ಹೈಕಮಾಂಡ್ ಆಗಿದ್ರೆ ನಿಮಗೆಲ್ಲ ಸ್ಪಷ್ಟವಾದ ಉತ್ತರ ಕೊಟ್ಬಿಡ್ತೀನಿ. ನಾನು ಹೈಕಮಾಂಡ್ ಅಲ್ವೇ, ಕೆಂಪೇಗೌಡ ಉತ್ಸವ ಮಾಡ್ತಾ ಇದ್ದೇವೆ. ಡಿ.ಕೆ. ಶಿವಕುಮಾರ್ ಅತ್ಯಾಪ್ತ ಅದರಲ್ಲಿ ಎರಡು ಮಾತೇ ಇಲ್ಲ ಅಂತ ಹೇಳ್ತಾ ಇದೀವಲ್ಲ. ಅತ್ಯಾಪ್ತರಾಗ್ಬಿಟ್ರೆ ನಾನು ಹೈಕಮಾಂಡ್ಗೆ ಹತ್ರ ಇದ್ದೀನ? ಹೈಕಮಾಂಡ್ಗೆ ಅತ್ಯಾಪ್ತರ ಆಗಿದ್ದಿದ್ರೆ ನಾನು ಹೇಳ್ತಿದ್ದೆ. ನಾನು ಡಿ.ಕೆ. ಶಿವಕುಮಾರ್ಗೆ ಅಷ್ಟೇ ಅತ್ಯಾಪ್ತ, ಹೈಕಮಾಂಡ್ಗೆ ಅತ್ಯಾಪ್ತ ಅಲ್ಲ. ಸರ್ ಮೊನ್ನೆ ಏನೇ ಸಮಸ್ಯೆ ನಮ್ಮಲ್ಲಿಲ್ಲ, ರಾಜ್ಯದಲ್ಲೇ ಇದೆ, ಅವರೇ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತ ನಾಯಕರುಗಳು ಹೇಳಿದ್ದಾರೆ. ಅದನ್ನು ಬಗೆಹರಿಸ್ಕೊಳ್ತಕ್ಕಂಥ ಕೆಲಸ ನಡೀತಾ ಇದೆ. ಸರ್ ಈಗ ಇವ್ರು ಡಿ.ಕೆ. ಶಿವಕುಮಾರ್ ಹೇಳಿದ್ರು, ನನ್ನ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗೂ ಕೂಡ ಪಕ್ಷ ಕಟ್ಟಿದ್ದೀನಿ, ವೈರಾಗ್ಯದ ಮಾತಾಡ್ತಿದ್ದಾರೆ ಸರ್. ಯಾಕಂದ್ರೆ ಇಷ್ಟು ವೈರಾಗ್ಯ ಅಲ್ಲ, ಕೆಲವರು ಹೊಸ್ದಾಗಿ ಬಂದಿರೋರಿಗೆ ಆದ್ರೆ ಅವರ ಕಷ್ಟ ಗೊತ್ತಿಲ್ಲ, ಅದನ್ನು ತಿಳಿಸ್ಕೊಡ್ತಾವ್ರು ಅಷ್ಟೇ. ಕೆಲವರು ನಾನು ಹೇಳಿಲ್ವಾ, ನಾನು ಹೈಕಮಾಂಡ್ಗೆ ಅತ್ಯಾಪ್ತ ಆಗಿದ್ದಿದ್ರೆ ಹೇಳ್ತಿದ್ದೆ. ನಾನು ಹೈಕಮಾಂಡ್ ಅತ್ಯಾಪ್ತನ ನಾನು ಆಗಲಿ ಅಂತ ಬಯಸೋನಷ್ಟೇ. ಅದನ್ನು ಈಗ ಸದ್ಯಕ್ಕೆ ಹೇಳೋದು ಬೇಡ. ಡೇಟ್ಗಳೆಲ್ಲ ಕೊಟ್ಟಿದ್ರು. ಏನಾದರೂ ನಮಗೆ ತೊಂದರೆ ಆಯ್ತಾ ಇದ್ರೆ ನಿಮ್ಮಿಂದಾನೆ, ಮಾಧ್ಯಮದವರಿಂದ.